ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಉದಯಕುಮಾರ್ ಶೆಟ್ಟಿ ಕಾರ್ಕಳದ ಕಾಂಗ್ರೆಸ್ ಮುಖಂಡರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವವರು ಪತ್ರಿಕಾಗೋಷ್ಠಿಯನ್ನು ಕರೆಸಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಸುಬೋಧರಾವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಕಳ, ಗೋಪಿನಾಥ್ ಭಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೆಬ್ರಿ, ಕಾರ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಭಾನು ಭಾಸ್ಕರ್ ಪೂಜಾರಿ ಅವರು, ಹಾಗೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವಕ್ತಾರರಾಗಿರುವ ಪ್ರದೀಪ್ ಬೇಲಾಡಿ ಅವರು ಮತ್ತು ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಯೋಗೀಶ್ ಶಿನ್ನಾರ್ ಅವರು ಉಪಸ್ಥಿತರಿದ್ದಾರೆ. ಆಗಮಿಸಿರುವ ಎಲ್ಲ ಬಂಧುಗಳಿಗೆ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ. ಬಂಧುಗಳೇ, ನಿನ್ನೆ ಮೊನ್ನೆ ಮತ್ತು ಅದರ ಮೊದಲಿನ ದಿವಸ 3 ದಿವಸಗಳಿಂದ ಕಾರ್ಕಳದ ಪರಶುರಾಮನ ವಿಚಾರವಾಗಿ ಮತ್ತೆ ಸುದ್ದಿ ಆಗ್ತಾ ಇದೆ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ 2ನೇ ಬಾರಿಗೆ ಕಳ್ಳತನ ಆಗಿದೆ. ಮೊದಲನೇ ಬಾರಿಗೆ ಪರಶುರಾಮನ ಪ್ರತಿಮೆ ಕಳ್ಳತನ ಆಗಿರುವುದು ಲೋಕಕ್ಕೆ ಗೊತ್ತಿದೆ ಮತ್ತು ಕಳ್ಳ ಯಾರು ಅಂತ ಅದೇ ಲೋಕಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ. ಈಗ 2ನೇ ಬಾರಿಗೆ ಅಲ್ಲಿ ಕಳ್ಳತನ ಆಗಿರೋದು ಎಲ್ಲ ಜಗತ್ತಿಗೆ ತಿಳಿಬೇಕು ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸಿ ಕೂಡಲೇ ಪೊಲೀಸರು ಎಚ್ಚೆತ್ತು ಆ ಕಳ್ಳನ ಬಂಧನ ಮಾಡಬೇಕು ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮೊದಲನೇದಾಗಿ ಆಗ್ರಹಿಸ್ತೇವೆ. ಮೊದಲನೆಯ ಕಳ್ಳತನದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಅದರಲ್ಲಿ ವಂಚನೆ, ನಂಬಿಕೆ ದ್ರೋಹ, ಸಾಕ್ಷಿನಾಶ ಎನ್ನುವಂಥ ಪ್ರಮುಖ ಪ್ರಕರಣವನ್ನು ದಾಖಲು ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡಿದೆ. ಅದರಲ್ಲಿ ನಿರ್ಮಿತಿ ಕೇಂದ್ರದ ನಿರ್ದೇಶಕರಾಗಿರುವ ಅರುಣ್ ಅವರಿದ್ದಾರೆ, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಇದ್ದಾರೆ ಮತ್ತು ಪ್ರಮುಖವಾಗಿ ಮೂರ್ತಿಯನ್ನು ಮಾಡಿರುವ ಕೃಷ್ಣ ನಾಯ್ಕ್ ಇದ್ದಾರೆ. ಈ ಎಲ್ಲ ಪ್ರಕರಣದ ಪ್ರಮುಖ ವ್ಯಕ್ತಿಯಾಗಿರುವ ಸುನಿಲ್ ಕುಮಾರ್ ಅವರ ಹೆಸರು ಆ ಚಾರ್ಜ್ ಶೀಟಲ್ಲಿ ಬಿಟ್ಟು ಹೋಗಿರುವುದೇ ಮತ್ತೊಂದು ಈ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ನಮ್ಮ ಆವತ್ತೂ ಕೂಡ ಅಪೇಕ್ಷೆ ಏನಿತ್ತು ಹೇಳಿದರೆ ಚಾರ್ಜ್ ಶೀಟ್ನಲ್ಲಿ ಸುನಿಲ್ ಕುಮಾರ್ ಹೆಸರನ್ನು ಕೂಡ ಹಾಕಬೇಕಿತ್ತು ಅಂತ. ಯಾಕೆ ಹೇಳಿದರೆ ಕಾರ್ಕಳದ ಯಾವುದೇ ವ್ಯಕ್ತಿ ಆ ಬೆಟ್ಟದ ಮೇಲೆ ಪರಶುರಾಮ ಥೀಮ್ ಪಾರ್ಕನ್ನು ಮಾಡಿ ಪ್ರತಿಮೆಯನ್ನು ಮಾಡಿ ಅಂತ ಯಾರೂ ಕೂಡ ಮನವಿಯನ್ನು ಸಲ್ಲಿಸಿರಲಿಲ್ಲ. ಇವರು ತನ್ನ ರಾಜಕೀಯ ಹಿತಾಸಕ್ತಿಗೋಸ್ಕರ ಒಂದು ವಿಚಾರವನ್ನು ಸೃಷ್ಟಿ ಮಾಡಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಮತ್ತು ಅದು ರಾಜಕೀಯವಾಗಿ ಜೀವಂತವಾಗಿಟ್ಟು ಅದರ ಲಾಭವನ್ನು ಪಡೆಯೋಗೋಸ್ಕರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದರು. ಅದು ಕೂಡ ಸುಸೂತ್ರವಾಗಿ ಮಾಡದೆ ಅದನ್ನು ನಕಲಿಯಾಗಿ ನಿರ್ಮಾಣ ಮಾಡಿದರು. ಈ ಎಲ್ಲ ಬೆಳವಣಿಗೆಗಳು ಇವತ್ತು ಪ್ರಸ್ತುತವಾಗಿ ನಡೆಯುವ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರ್ಕಳದ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರೇ ನೇರ ಹೊಣೆ ಬಿಟ್ಟರೆ ಬೇರೆ ಯಾರು ಹೊಣೆ ಅಲ್ಲ. ಇವತ್ತು ಮತ್ತೆ ಮತ್ತೆ ಸುಳ್ಳು ಹೇಳುವುದರ ಮೂಲಕ ತಾನು ಮಾಡಿರುವ ತಪ್ಪನ್ನು ಮರೆಮಾಚುವ ಪ್ರಯತ್ನವನ್ನು ಕಾರ್ಕಳ ಶಾಸಕರು ಮಾಡುತ್ತಿರುವಂಥದ್ದು ಅತ್ಯಂತ ದುಃಖದ ಸಂಗತಿ. ಮತ್ತೆ ಮತ್ತೆ ಕಾರ್ಕಳ ಇವತ್ತು ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಿರ್ತಕ್ಕಂಥದ್ದು ಅದು ಮತ್ತೊಂದು ದುಃಖದ ಸಂಗತಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನಿನ್ನೆ ಅವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಒಂದು ಮಾತನ್ನು ಅವರು ಹೇಳಿದ್ದಾರೆ. 2.5 ವರ್ಷಗಳ ನಂತರ ನಾನು ಈ ಪಾರ್ಕಿಗೆ ಬಂದಿದ್ದೇನೆ ಅಂತ ಹೇಳಿದರು. ಇವರು ಶಾಸಕರು, ಇವರೇ ಸ್ಥಾಪನೆ ಮಾಡಿದ ಪ್ರತಿಮೆ, ಇವರೇ ನಿರ್ಮಾಣ ಮಾಡಿದ ಮೂರ್ತಿ, ಇವರಿಗೆ ಪಾರ್ಕಿಗೆ ಹೋಗ್ಲಿಕ್ಕೆ 2.5 ವರ್ಷ ಯಾಕೆ ತಗುಲಿತು ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗ್ತದೆ. ಅವರ ಆತ್ಮಸಾಕ್ಷಿ ಒಪ್ತಿರ್ಲಿಲ್ವೇ ಅಲ್ಲಿ ಹೋಗ್ಲಿಕ್ಕೆ? ನಾನು ತಪ್ಪು ಮಾಡಿದೆ ಅನ್ನುವಂಥ ಒಂದು ಮನಸ್ಸಿನ ಒಳಗೆ ಚುಸ್ತಾ ಇತ್ತೆ, ಮತ್ತೆ ಯಾಕೆ ನೀವು 2.5 ವರ್ಷ ತಗೊಂಡ್ರಿ? ಅವರು ಹೇಳಿದ್ದಾರೆ ಇಲ್ಲೊಂದು ಫೈಬರ್ ಗ್ಯಾಂಗ್ ಇದೆ ಅಂತ. ನಿಜವಾಗ್ಲೂ ಹೌದು, ಅದು ಫೈಬರ್ ಗ್ಯಾಂಗ್ ಯಾರ್ದು ಹೇಳಿದ್ರೆ ಸುನಿಲ್ ಕುಮಾರ್ ಅವರದೇ ಫೈಬರ್ ಗ್ಯಾಂಗ್. ಫೈಬರ್ ಕಂಚಿನಿಂದ ಪ್ರತಿಮೆ ಮಾಡ್ತೇನೆ ಅಂತ ಹೇಳಿ ಫೈಬರ್ ಮತ್ತು ಇತರ ವಸ್ತುಗಳಿಂದ ಸೇರಿಸಿಕೊಂಡು ಮಾಡಿದ ಪ್ರತಿಮೆ ಮಾಡಿದ ಫಲವಾಗಿ ಆ ಫೈಬರ್ ಗ್ಯಾಂಗಿನ ರೂವಾರಿ ಯಾರು, ಪಿತಾಮಹ ಹೇಳಿದ್ರೆ ಸುನಿಲ್ ಕುಮಾರ್ ಅವರೇ ಫೈಬರ್ ಗ್ಯಾಂಗಿನ ಕ್ಯಾಪ್ಟನರು ಮತ್ತು ಅವರ ಜೊತೆ ಇರುವವರೇ ಫೈಬರ್ ಗ್ಯಾಂಗಿನ ಸದಸ್ಯರು. ಇಲ್ಲಿ ಪ್ರಮುಖ ವಿಚಾರ ಹೇಳಿದ್ರೆ ಅವರು ಈಗ ಹೊಸ ಒಂದು ಡೊಂಬರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಹಿಂದೆ ಕೂಡ ಅದನ್ನೇ ಹೇಳಿದ್ದೆವು, ಒಂದು ವಿವಾದಕ್ಕೆ ಕೇಂದ್ರವನ್ನಾಗಿ ಅದನ್ನು ಇಟ್ಟುಕೊಂಡು ಚುನಾವಣೆಗೆ ಅದನ್ನು ಬಳಸ್ತಾ ಇದ್ದಾರೆ ಹೇಳಿ. ಈ ಕಳ್ಳತನ ಇದು ಚುನಾವಣೆಯ ಒಂದು ಭಾಗ. ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ವಿವಾದವನ್ನು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಸೃಷ್ಟಿ ಮಾಡಿದ್ದಾರೆ. ಯಾವುದೇ ಪೊಲೀಸ್ ಇಲಾಖೆಗೆ ಗೊತ್ತಿರದಿರುವಂಥ ಈ ಕಳ್ಳತನ ಅದು ಸುನಿಲ್ ಕುಮಾರ್ ಅವರಿಗೆ ಮೊದಲು ಹೇಗೆ ತಿಳಿಯಿತು ಅನ್ನುವಂಥದ್ದು ಪ್ರಶ್ನೆ. ಮೊದಲನೇದಾಗಿ ಸುನಿಲ್ ಕುಮಾರ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ ಇಲ್ಲಿ ಕಳ್ಳತನ ಆಗಿದೆ ಹೇಳಿ. ಅದು ಸುನಿಲ್ ಕುಮಾರ್ಗೆ ಮೊದಲನೇದಾಗಿ ಹೇಗೆ ಗೊತ್ತಾಯಿತು ಅಂದ್ರೆ ಇವರ ಮೂಲಕವೇ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಅವರಿಗೆ ಹೇಳ್ತಾ ಇದ್ದಾರೆ ನಾವು ಅಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದೇವೆ, ಒಳ್ಳೆ ಕೆಲಸ. ತಪ್ಪು ಮಾಡಿದವನು ಪ್ರಾಯಶ್ಚಿತ್ತಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು. ಗುರು ಹಿರಿಯರು ಅದನ್ನೇ ಹೇಳಿದ್ದಾರೆ, ತಪ್ಪು ಮಾಡುವುದು ಸಹಜ ಮನುಷ್ಯ, ಆದರೆ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈಗ ಸ್ವಚ್ಛತೆಯ ಮೂಲಕ ಅವರು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ನಮ್ಮ ಅದು ವಿಚಾರ. ಯಾಕೆಂದ್ರೆ ನಾನು ಅದನ್ನು ಒಪ್ತೇನೆ. ಇಡೀ ಪಾರ್ಕನ್ನು ಅವರು ಸ್ವಚ್ಛ ಮಾಡಬೇಕು. ಯಾಕಂದ್ರೆ ಆ ಪಾರ್ಕ್ನಲ್ಲಿ ಗಿಡಗಂಟು ಬೆಳೆದು ಈ ಪಾರ್ಕಿನ ಈ ಪರಿಸ್ಥಿತಿ ಆಗಲಿಕ್ಕೆ ಮೂಲ ಕಾರಣವೇ ಅವರು. ಅದರಿಂದ ಅದು ಪ್ರಾಯಶ್ಚಿತ್ತವಾಗಿ ಅವರು ಸ್ವಚ್ಛತೆಯನ್ನು ಮಾಡಬೇಕು
ಅದು ಪ್ರಾಯಶ್ಚಿತ್ತವಾಗಿ ಆ ಕೆಲಸವನ್ನು ಅವರು ಮಾಡಬೇಕು ಅನ್ನುವಂಥದ್ದು ನಾನು ಕೂಡ ಅವರಿಗೆ ಸಹಮತ ವ್ಯಕ್ತಪಡಿಸ್ತೇನೆ. ಅದರ ಜೊತೆಯಲ್ಲಿ ಅವರು 1 ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಆ 1 ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ 1 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬಯಸ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಬರುವ ಪ್ರವಾಸೋದ್ಯಮಕ್ಕೆ ಬರುವ ಜನರು ಅವರು ಮಾಡಿದ ಕರ್ಮಕಾಂಡವನ್ನು ಅಲ್ಲಿ ಕುಳಿತುಕೊಂಡೇ ನೋಡಬೇಕು. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬರುವ ಪ್ರವಾಸೋದ್ಯಮಗಳು ಯಾರೇ ಸಾರ್ವಜನಿಕರು ನಾಗರಿಕರು ಅಲ್ಲಿ ಕುಳಿತುಕೊಂಡು ಆ ಮೇಲೆ ಹಿಂದಿರುವ ಪರಶುರಾಮನ ಅರ್ಧ ಮೂರ್ತಿಯನ್ನು ನೋಡಿಕೊಂಡು ಅವರ ಕರ್ಮಕಾಂಡವನ್ನು ಅವರು ಮತ್ತೆ ಮತ್ತೆ ಮನನ ಮಾಡಬೇಕು. ಕಂಚಿನ ಪ್ರತಿಮೆ ಮಾಡಿದ್ದೇನೆ ಅಂತ ಜಂಬ ಕೊಚ್ಚಿಕೊಳ್ತಿದ್ದ ಶಾಸಕರ ಕರ್ಮಕಾಂಡವನ್ನು ಜನವರು ತಿರುಗಿ ಮತ್ತೊಮ್ಮೆ ಅದನ್ನು ಮಾತಾಡಬೇಕು. ಸೊಂಟದ ಅರ್ಧ ನಿಂತಿರುವ ಕಾಲದಲ್ಲಿ ನಿಂತಿರುವ ಆ ಸೊಂಟದ ಭಾಗದ ಕೆಳಗಿನ ಭಾಗವನ್ನ ಮತ್ತೆ ಮತ್ತೆ ಜನ ನೋಡಿ ನಾವು ಎಂಥ ಶಾಸಕರನ್ನು ಆಯ್ಕೆ ಮಾಡಿದ್ದೇವೆ ಅಂತ ಅವರು ಮತ್ತೆ ಮತ್ತೆ ಪಶ್ಚಾತ್ತಾಪ ಪಡಬೇಕು ಜನರು. ಅದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಅಲ್ಲಿನ ಅಸಲೆತ್ತೆಯನ್ನು ತೋರಿಸಲಿಕ್ಕೆ ಒಂದು ಮಾರ್ಗ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಮತ್ತೊಂದು ವಿಶೇಷವಾದ ಪ್ರಶ್ನೆಯನ್ನು ಶಾಸಕರಿಗೆ ನಾವು ಕೇಳಲಿಕ್ಕೆ ಬಯಸುವುದು, ತಾವು ಎಷ್ಟು ಪ್ರತಿಮೆಯನ್ನು ಮಾಡಿದ್ದೀರಿ? ತಾವು ಅಂದಿನ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿಯವರನ್ನ ಕರೆಸಿ ತಾವು ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರಿ. ಆಗ ತಾವು ಎಷ್ಟು ಪ್ರತಿಮೆಯನ್ನು ನಿರ್ಮಾಣ ಮಾಡಿದಿರಿ ಅನ್ನುವಂಥ ಸಾಮಾನ್ಯ ಜನರ ಪ್ರಶ್ನೆಗೆ ಒಂದು ಉತ್ತರವನ್ನು ಅವರು ಕೊಡಲೇಬೇಕಾಗ್ತದೆ. ಆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟರೆ ನಾವು ವಿವಾದವನ್ನೇ ಇಲ್ಲಿ ಮುಗಿಸ್ತೇವೆ. ಆ ಉತ್ತರದಲ್ಲಿ ನಮ್ಮ ತಪ್ಪಿದ್ರೆ ನಾವು ಜನತೆಯಲ್ಲಿ ಕ್ಷಮೆ ಕೇಳ್ತೇವೆ. ಅವರು ಎಷ್ಟು ಪ್ರತಿಮೆಯನ್ನು ಮಾಡಿದ್ದಾರೆ ಅಂತ ಹೇಳಬೇಕು. ಸೊಂಟದ ಮೇಲಿನ ಭಾಗದಲ್ಲಿ ವಿನ್ಯಾಸ ಬದಲಾವಣೆ ಇದೆ ಅಂತ ಹೇಳಿ ಅದನ್ನು ಬೆಂಗಳೂರಿಗೆ ಅವರು ಕೊಂಡೋದ ನಂತರ, ಆ ಬೆಂಗಳೂರಿನ ಶೆಡ್ಡಿಗೆ ಕಾರ್ಕಳದ ಪೊಲೀಸರು ದಾಳಿ ಮಾಡಿದ ನಂತರ ಅಲ್ಲಿ ಸಿಕ್ಕಿರುವ ಬಿಡಿಭಾಗಗಳನ್ನು ಕಾರ್ಕಳ ನಗರ ಠಾಣೆಯಲ್ಲಿ ಶೆಡ್ಡಿನಲ್ಲಿ ಇಟ್ಟಾಗ ಒಂದು ಪತ್ತೆಯಾದ ಅಂಶ ಏನು ಹೇಳಿದ್ರೆ, ಅಲ್ಲಿ ವಶಪಡಿಸಿಕೊಂಡಿರುವ ಬಿಡಿಭಾಗದಲ್ಲಿಯೂ ಕೂಡ ಪರಶುರಾಮನ 2 ಕಾಲುಗಳು ಮತ್ತು ಎಲ್ಲಾ ಭಾಗಗಳು ಇವೆ. ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಪರಶುರಾಮನ 2 ಕಾಲುಗಳು ಸೊಂಟದವರೆಗೆ ನಿಂತಿದೆ. ಹಾಗಾದರೆ ಇವರು ಪ್ರತಿಮೆ ಎಷ್ಟು ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಇವರು ಕಂಚಿನ ಪ್ರತಿಮೆಯೇ ಮಾಡಿದಂತಾದ್ರೆ ಬೆಟ್ಟದ ಮೇಲೆ ಇರುವ ಪ್ರತಿಮೆ ಅರ್ಧ ಅದು ಕಂಚೋ ಅಥವಾ ಅಲ್ಲಿ ವರ್ಷಪಡಿಸಿಕೊಂಡಿರುವ ಅರ್ಧ ಭಾಗ ಕಂಚೋ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಮತ್ತು ಏನು ರಿಪೋರ್ಟ್ ಅಲ್ಲಿ ಬಂದಿದೆ ಅದು ಕಂಚಲ್ಲ ಮತ್ತು ಏನು ಇತರ ಇದನ್ನು ಬಳಸಿಕೊಂಡು ಅದು ಯಾವುದು ಅಂತ ಆಗಬೇಕು. ಬೆಟ್ಟದಲ್ಲಿ ಇರುವ ಪ್ರತಿಮೆಯೋ ಅಥವಾ ವಶಪಡಿಸಿಕೊಂಡಿರುವ ಪ್ರತಿಮೆಯೋ ಎಷ್ಟು ಪ್ರತಿಮೆಯನ್ನು ಮಾಡಿದ್ದಾರೆ? ಯಾಕೆ ಹೇಳಿದ್ರೆ, ಒಂದು ಪ್ರತಿಮೆಗೆ 2 ಕಾಲು ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪ್ರತಿಮೆಗೆ 2 ದೇಹದ ಭಾಗಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪ್ರತಿಮೆಗೆ 2 ತಲೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಇಡೀ ಕಾರ್ಕಳದ ಜನತೆಗೆ ಮೂಡಿರುವಂಥದ್ದು. ಇಷ್ಟೆಲ್ಲ ಗೊಂದಲಗಳಿದ್ರು ಕೂಡ ನಾನು ಮಾಡಿದ್ದೇ ಸರಿ ಅನ್ನುವಂಥ ಶಾಸಕರ ಈ ವಾದವನ್ನ ಕಾರ್ಕಳದ ಜನ ಒಪ್ಪಲಿಕ್ಕೆ ಮೂರ್ಖರಲ್ಲ. ಅವರು ಕೊಟ್ಟಿರುವ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಅದು ಫೈಬರ್ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಅಂತ ಅವರು ಹೇಳಿದ್ದಾರೆ. ನಾವು ಫೈಬರ್ ಅನ್ನುವಂಥ ಮಾಡಿರೋ ಆರೋಪ, ಅಲ್ಲಿ ಬಿದ್ದಿರುವ ಫೈಬರ್ ತುಂಡು ನಮಗೆ ಸಿಕ್ಕಿದ್ದನ್ನ ನಾವು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇದು ಫೈಬರ್ನಿಂದ ಮಾಡಿರಬಹುದು ಎನ್ನುವಂಥ ಆರೋಪವನ್ನು ನಾವು ಆವತ್ತು ಮಾಡಿದ್ದೇವೆ, ಅದನ್ನು ಇವತ್ತಿಗೂ ಮಾಡ್ತೇವೆ. ಆದರೆ ನಾವು ಕಂಚಿನಿಂದ ನಿರ್ಮಾಣ ಮಾಡಿದ್ದೀರಿ ಅನ್ನುವಂಥ ವಾದವನ್ನು ಮಾಡಿದ್ದೀರಿ. ನಿಮ್ಮ ಬಳಿ ಕಂಚಿನ ತುಂಡಿದೆ ಅಥವಾ ಪ್ರತಿಮೆಯಲ್ಲಿ ಕಂಚು ಎಲ್ಲಿಯಾದರೂ ಇದೆಯೇ? ಈಗ ಯಾಕೆ ತಾವು ಕಂಚಿನ ವಿಚಾರವಾಗಿ ಮಾತನಾಡುತ್ತಿಲ್ಲ ಅನ್ನುವಂಥ ಪ್ರಶ್ನೆಗೆ ಕಾರ್ಕಳ ಶಾಸಕರು ಉತ್ತರ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಕಾರ್ಕಳದ ಜನತೆಯ ಪರವಾಗಿ ಇಟ್ಟುಕೊಂಡು ಈ ಎಲ್ಲ ಘಟನೆಯಿಂದ ಕಾರ್ಕಳಕ್ಕೆ ಒಂದು ಬಹುದೊಡ್ಡ ಕಪ್ಪು ಚುಕ್ಕೆಯಾಗಿದೆ ಅನ್ನುವಂಥ ವಿಚಾರವನ್ನ ಹೇಳಿಕೊಂಡು ನಾನು ಕಾರ್ಕಳ ಶಾಸಕರ ಈ ವರ್ತನೆಗೆ ಮತ್ತು ಅವರು ಅಲ್ಲಿ ಹೋಗಿ ನಾನು ಬಹಳಷ್ಟು ವೇದನೆ ಪಟ್ಟೆ, ಅವ್ರು ನಿಜವಾಗಿ ಇನ್ನೂ ಕೂಡ ವೇದನೆ ಪಡ್ಲಿಕ್ಕಿದೆ, ನೀವು ಇನ್ನೂ ಕೂಡ ದೇವರ ಶಿಕ್ಷೆಗೆ ಗುರಿಯಾಗ್ಲಿಕ್ಕೂ ಕೂಡ ಇದೆ. ಆ ಪಶ್ಚಾತ್ತಾಪದಿಂದ ಇದು ಮುಗಿಯುವುದಿಲ್ಲ, ಆ ದೇವರ ಶಿಕ್ಷೆಗೂ ನಾವು ಕೂಡ ಮುಂದೆ ಗುರಿಯಾಗ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸುವಂತೆ ಅವರಲ್ಲಿ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಕಾರ್ಕಳದಲ್ಲಿ ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ ಹಾಗೆ ಸುಮಾರು 3 ದಿವಸದಿಂದ ಪುನಃ ಪರಶುರಾಮನ ವಿಷಯದಲ್ಲಿ ಗೊಂದಲಗಳು ಹಾಗೂ ಕೆಟ್ಟ ರೀತಿಯ ಆರೋಪ ಪ್ರತ್ಯಾರೋಪಗಳ ಶುರುವಾಗಿದೆ. ಬಹಳ ಬೇಸರ ಆಗ್ತಾ ಉಂಟು. ಯಾಕಂದರೆ ಈ ಮೊದಲು ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ, ನಾವೇನು ಹೇಳಬೇಕಂತೇಳಿ ಇಲ್ಲ. ಅಲ್ಲಿ ನಿಜವಾಗ ಪರಶುರಾಮ ಮೂರ್ತಿ ಆಗಿದ, ನಕಲಿ ಮೂರ್ತಿ ಆಗಿದ, ಅಲ್ಲ ಸುನಿಲ್ ಕುಮಾರ್ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಪ್ರತ್ಯೇಕವಾಗಿ ಈಗ ಭಾಳ ಸವಿಸ್ತಾರವಾಗಿ ಹೇಳಿದರು. ಅದರ ಮುಂದುವರಿದ ಭಾಗವಾಗಿ ನಾವು ಸಹ 2 ವರ್ಷ ಕಾದು 2 ವರ್ಷ ಏನು ಶಾಸಕರು ಅಥವಾ ಏನು ತಪ್ಪು ಮಾಡಿದ್ದಾರೆ ಅವರನ್ನು ತಿದ್ದಿಕೊಂಡು ಸರಿ ಮಾಡ್ತಾರೆ ಅಂತ ಕಾದೇ ಇದ್ದಾಗ ನಾವು ಕೋರ್ಟಿನ ಮೂಲಕ PL ಹಾಕಿದ್ದೆವು.
ಸಾರ್ವಜನಿಕ ಹಿತಾಸಕ್ತಿ ಆಗಿದೆ. ಹಾಕಿದ ಕೂಡಲೇ ಕೋರ್ಟು ನಿಮ್ಮ ಬದ್ಧತೆ ಏನಂತ ಕೇಳಿತು. ನೀವು 5 ಲಕ್ಷ ರೂಪಾಯಿ ಕಟ್ಟಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಕೇಳಿತು. ಖಂಡಿತ ಸಿದ್ಧರಿದ್ದೇವೆ ಅಂತ ಹೇಳಿ ನಾವು 5,55,550 ರೂಪಾಯಿದ DD ಸಹ ಕೋರ್ಟಿಗೆ ಕೊಟ್ಟಿದ್ದೇವೆ. ಅದು ಕೊಟ್ಟ ನಂತರ ಈಗ 2 ಹಿಯರಿಂಗ್ ಆಯಿತು. 2ರಲ್ಲಿಯೂ ಶಾಸಕರು ವ್ಯವಸ್ಥಿತವಾಗಿ ಅಲ್ಲಿ ಅದನ್ನು ಒಂದು ಹಂತಕ್ಕೆ ಭಾರ ಇದ್ದಾಗೆ ಮಾಡ್ತಾ ಇದ್ದಾರೆ. ಇದು ಇವರ ಪಿತೂರಿ. ಇವರು ಏನಾದರೂ ಅಲ್ಲಿ ಪರಶುರಾಮನ ಮೂರ್ತಿ ಪುನಃ ಆಗಬೇಕು, ಬೈಲೂರಿನಲ್ಲಿ ಪ್ರವಾಸೋದ್ಯಮ ಆಗಬೇಕಂದ್ರೆ ಇವರು ಅದಕ್ಕೆ ಕೈ ಜೋಡಿಸಿ ಅದು ಕೋರ್ಟಿನ ಮೂಲಕವೇ ಬಗೆಹರಿಬೇಕು. ಅವರ ನಿರ್ದೇಶನವೇ ಬರಬೇಕು ಸರ್ಕಾರಕ್ಕೆ. ಅವರು ಬಂದ ಮೇಲೇ ಸರ್ಕಾರ ಕ್ರಮ ಕೈಗೊಳ್ಳಿಕ್ಕಾಗೋದು. ಮಾಡಬೇಕಂತ ನಾವು ಅದನ್ನು ಪುನಃ ಸ್ಥಾಪಿಸುವುದೇ ನಮ್ಮ ಮೂಲ ಉದ್ದೇಶ, ಅಲ್ಲಿ ಪುನಃ ಆಗಬೇಕಂತ. ಆಗುವ ಮೊದಲು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಷ್ಟಮಂಗಲ ಪ್ರಶ್ನೆ ಹಾಕಿ ಎಲ್ಲ ಊರಿನ ಹಿರಿಯರನ್ನು ಕರೆದು ಚಿಂತನೆ ಮಾಡಿ ಮಾಡುವ ಕೆಲಸ. ಇದೇನು ಆಟದ್ದು ಅಥವಾ ಇವತ್ತು ಮಾಡಿ ನಾಳೆ ತೆಗೆಯುವಂಥದ್ದಲ್ಲ, ಇನ್ನು ಸಾವಿರಾರು ವರ್ಷ ಬರುವಂಥದ್ದು. ಯಾಕೆಂದರೆ ಕಾರ್ಕಳ ಎನ್ನುವುದು ಬಹಳ ಪವಿತ್ರವಾದ ಕ್ಷೇತ್ರ. ಇದು ಸುನೀಲ್ ಕುಮಾರ್ ಸೃಷ್ಟಿ ಮಾಡಿದ ಕ್ಷೇತ್ರ ಅಲ್ಲ. ಇದು ಜಗತ್ತಿನ 2ನೇ ದೊಡ್ಡ ಗೊಮ್ಮಟೇಶ್ವರ ಇರುವ ಜಾಗ. ಕಾರ್ಕಳದಲ್ಲಿ ನಮ್ಮ ವರಗದಲ್ಲಿ ಒಂದು ಬಹಳ ಪವಿತ್ರವಾದ ಕೆರೆ ಬೆಸೆದಿದೆ. ಇವತ್ತು ಅಲ್ಲಿ ಒಂದು ಬೋಟಿನಲ್ಲಿ ಹೋಗಿ ಪ್ರವಾಸಿಗರು ಇಷ್ಟು ತಂಡೋಪತಂಡಾಗಿ ಬರುವ ಜಾಗ. 2027ರಲ್ಲಿ ಕಾರ್ಕಳದಲ್ಲಿ ಮಹಾಮಸ್ತಕಾಭಿಷೇಕ ಆಗ್ತಾ ಉಂಟು. ಅದಕ್ಕೆ ಸಹ ಪೂರ್ವ ತಯಾರಿ ಆಗುವಾಗ ಇನ್ನೆಲ್ಲ ಪ್ರವಾಸಿಗರು ಬಂದಾಗ ಇದನ್ನು ನೋಡಿ ಸುನೀಲ್ ಕುಮಾರ್ರ ಕರ್ಮಕಾಂಡ ಪುನಃ ಸಹ ಜಗತ್ತಿಗೆ ಗೊತ್ತಾಗ್ತಾ ಅಂತ ಅದನ್ನು ಮರೆಮಾಚಲು ಅಥವಾ ನಾವು PL ಹಾಕಿದ್ದು ಕೋರ್ಟ್ ನಿರ್ದೇಶನದ ಮೂಲಕ ಆಗ್ತಿರುವ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸಲು ಸುನೀಲ್ ಕುಮಾರೇ ಒಂದು ಮಾಡಿದ ವ್ಯವಸ್ಥಿತವಾದ ಸಂಚು ಈ ಕಳ್ಳತನದ ಒಂದು ಆರೋಪ ಆಗಿದೆ ಅಂತ ನಾನು ನೇರವಾಗಿ ಆರೋಪಿಸ್ತೇನೆ. ಯಾಕಂದ್ರೆ ನಾನು ಪತ್ರಿಕೆಯವರಿಗೆ ಸುಮಾರು ಸಲ ಹೇಳಿದೆ, ತಾವು ಸಹ ಜಿಲ್ಲಾಡಳಿತ ಪರ್ಮಿಷನ್ ತಗೊಂಡು ತಾವು ಒಂದ್ಸಲ ಸ್ಪಾಟಿಗೆ ಬರಬೇಕು, ಬಂದು ಕೂಲಂಕುಷವಾಗಿ ಪರಿಶೀಲಿಸಬೇಕಂತ. ಯಾಕಂದ್ರೆ ಕಳ್ಳತನದ ಒಂದು ವ್ಯವಸ್ಥೆ ನೋಡಿ ಎಷ್ಟು ಚಂದ ಉಂಟದ. ಅವನು ನಿಜವಾಗಿ ಆದ್ರೂ ಅಲ್ಲಿ ಏನೋ ಅವನಿಗೆ ಬೇಕಂತ ಹೋಗಿದ್ದ ಕಳ್ಳ ಆದ್ರೆ ಸುರಿಗೆ ಹೋಗುವಾಗ ಅಲ್ಲಿ ದೊಡ್ಡ ಆಡಿಟೋರಿಯಂ ಉಂಟು, ಅಲ್ಲೆಲ್ಲ ಬೆಳೆವಾಡುವ ಸೊತ್ತುಗಳಿವೆ, ಲಕ್ಷಾಂತರ ಬೆಲೆ ಬಾಳುವ ಬ್ಯಾಟ್ರಿ ಇದೆ ಅಲ್ಲಿ, ಮತ್ತೆ ನಮ್ಮ ಪ್ರೊಜೆಕ್ಟರ್ ಇದೆ, ಅಥವಾ ಇನ್ನಷ್ಟು ಅಲ್ಲಿ ಎಲ್ಲ ಸೊತ್ತುಗಳಿವೆ. ಅದೆಲ್ಲವನ್ನು ಬಿಟ್ಟು ಕಳ್ಳ ಮಾಡಿದ ಮೇಲೆ ಹೋಗಿ ರೋಡಿಗೆ ಕಾಣುವಂತಹ ಖಾಲಿ 30 ತಗಡಿನ ಪೀಸನ್ನು ತೆಗೆದಿದ್ದಾನೆ ಅಂತ ನಮಗೆ ಬಂದ ಮಾಹಿತಿ. ಅಲ್ಲಿ 1,000 ತಗಡಿನ ಪೀಸ್ ಇದೆ. ಪೀಸ್ ಪಾಸಿಗೆ ಖಾಲಿ 30 ತಗಡಿನ ಪೀಸನ್ನು ತೆಗೆದು ಇದನ್ನು ವಿವಾದಿತ ಮಾಡಬೇಕಂತ ಸುನೀಲ್ ಕುಮಾರೇ ಮಾಡಿದ ವ್ಯವಸ್ಥಿತವಾದ ಸಂಚು ಇದು. ಕಳ್ಳಾದ್ರೆ ಮಾಡಿ ಹತ್ಕೊಂಡು ಹೋಗಿ ಮಾಡ್ತಿರ್ಲಿಲ್ಲ. ಅವನು ನಿಜ ಕದಿಲಿಕ್ಕೆ ಬಂದ ಅವನ ಎದುರಲ್ಲಿ ಹೋಗುವಾಗುಂಟು. ಯಾರಾದ್ರೂ ಅಲ್ಲಿ ಚಿನ್ನ ಇಟ್ಟಿರುವಾಗ ಚಿನ್ನವನ್ನು ಬಿಟ್ಟು ಮೇಲೆ ಕಬ್ಬಿಣವನ್ನು ಎತ್ತಲಿಕ್ಕೆ ಹೋಗ್ತಾರ ಕಳ್ಳ ಬಂದ್ರೆ ಯಾರಾದ್ರು? ಇಲ್ಲಿ ಎದುರಲ್ಲಿ ಒಂದು 10 ಲಕ್ಷ ರೂಪಾಯಿದ ಸೊತ್ತಿರುವಾಗ ಮೇಲೆ ಹೋಗಿ 5,000 ರೂಪಾಯಿ ಸೊತ್ತನ್ನು ಯಾರು ಕಳ್ಳ ತೆಗಿತಾನ? ನೋಡಿ, ಬಹಳ ನೆಗೆ ಪಾಠ ಇಲ್ಲ, ಬಹಳ ಒಂದು ವಿಶೇಷ ಮತ್ತೆ ವಿಚಿತ್ರ ಆಗ್ತಾ ಉಂಟು. ನಗ್ಗೆ ಸಹ ಇವತ್ತು ಬೆಳಿಗ್ಗೆಯಿಂದ ನಾನು ಇದನ್ನು ಯಾಕೆ ಹೇಳ್ಬೇಕಾದ್ರೆ ಇದನ್ನು ಬಹಳ ಧಾರ್ಮಿಕವಾಗಿ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ನಾವು ಧಾರ್ಮಿಕವಾಗಿ ಎಷ್ಟು ಒಂದು ಶುದ್ಧಾಚಾರದಲ್ಲಿ ಮತ್ತೆ ಎಷ್ಟು ನಿಷ್ಠೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಇವರಿಂದ ನಾವು ಯಾವುದನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಇವತ್ತು ಬೆಳಿಗ್ಗೆಯಿಂದ ನನಗೆ 5 ಜನ ಬಹಳ ಫೇಮಸ್ ಜ್ಯೋತಿಷಿಗಳು ಫೋನ್ ಮಾಡಿದ್ರು ನನಗೆ ಬೆಳಿಗ್ಗೆಯಿಂದ 5 ಜನ. ಉದಯಣ್ಣ, ಇದು ಮುಗಿಯುವ ಸಂತ ಕಾಣ್ತಾ ಇಲ್ಲ, ಇವರು ಇದನ್ನು ಇನ್ನಷ್ಟು ಜಟಿಲವಾಗಿ ಮಾಡ್ತಿದ್ದಾರೆ. ನಾನೊಂದು ಕಡೆ ಹೇಳ್ತೇನೆ, ನೀವು ಅಲ್ಲಿ ಹೋಗಿ ದೂರು ಕೊಡಿ, ನಿಮಗೆ 1 ವಾರದೊಳಗೆ ಕಳ್ಳ ಸಿಗ್ತಾನೆ. ನೀವು ಇಂಥ ಹಾಸ್ಟೆಲ್ ಹತ್ರ ಹೋಗಿ ನಿಮಗೆ ಸಿಗ್ತಾನೆ ಕಳ್ಳ. ಯಾಕಂದ್ರೆ ನಾವು ಇವರಿಗಿನ್ನು ಯಾರ ಹತ್ರ ಹೇಳುದು ಒಂದು ಮರ್ಯಾದೆನೇ ಇಲ್ಲದಿದ್ದಾಗೆ ಬಿಹೇವ್ ಮಾಡುವ ಹತ್ರ ಏನು ಮಾತಾಡ್ತೀರಾ ನೀವು? ಅವ್ರಿಗೆ ಎಷ್ಟು ಕನಿಷ್ಠ ಜ್ಞಾನ ಬೇಕು. PL ಹಾಕಿದ್ದೀರಾ, ಕೋರ್ಟಲ್ಲಿ ಇಲ್ಲವರಿ ಆಗ್ತದೆ. ಮುಂದೆ ಕೋರ್ಟ್ ನಿರ್ದೇಶನ ಕೊಡುವಾಗ ಅವರೊಬ್ಬರು ಶಾಸಕರಾಗಿ ಜವಾಬ್ದಾರಿತ ಸ್ಥಾನದಲ್ಲಿದ್ದು ಅವರು ಮೊನ್ನೆ ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಇದರ ಬಗ್ಗೆ ಮಾತಾಡಬೇಕಿತ್ತು ಅವರು. ಕೋರ್ಟನ್ನು ನೀವು ನಮ್ಮ ಲಾ ಡಿಪಾರ್ಟ್ಮೆಂಟ್ನ ಮೂಲಕ ಬೆನ್ನು ಹಿಡಿದು PL ಅನ್ನು ಇತ್ಯರ್ಥ ಮಾಡಿ ಕೂಡಲೇ ಪರಶುರಾಮನ ಮೂರ್ತಿಯನ್ನು ಮಾಡುವಾಗೆ ಮಾಡಿ ಅಂತ ಇವರು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು. ಇವರೊಬ್ಬರು ಶಾಸಕರು ಕ್ಷೇತ್ರದ್ದು, ನಮ್ಮ ಕಾರ್ಕಳವನ್ನು ಪ್ರತಿನಿಧಿಸುವವರು. ಅದನ್ನು ಮಾತಾಡೋದು ಬಿಟ್ಟು ನಿನ್ನೆ ಬೆಟ್ಟದಲ್ಲಿ ಹೋಗಿ ಅವರು ಅಲ್ಲಿ ಹೋಗಿ ಅವರು ಡೊಂಬರಾಟದ ನಾಟಕ ತರ ಮಾಡ್ತಾರಂತಂದ್ರೆ ಅದೇ ಸುಬೋಧ್ ಹೇಳಿದಾಗೆ ಇಲ್ಲಿ ಏನು ಸ್ವಚ್ಛತೆ ಮಾಡ್ತಾರೆ ಇದು ಖಂಡಿತ ಸ್ವಾಗತಾರ್ಹ. ನಾವು ಪಾಪ ಮಾಡಿದಾಗ ಪುನಃ ಆ ಜಾಗಕ್ಕೆ ಹೋಗುದೆಲ್ಲ ಉಂಟು, ದೇವಸ್ಥಾನ ಹೋಗುದು ಅಥವಾ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡುದು ಅಥವಾ ಅಲ್ಲಿ ಹೋಗಿ ಸೇವೆಯನ್ನು ಕೊಡುದು, ಅಡ್ಡ ಬೆಳೆದು ಹೀಗೆ ಇವರು ಸಹ ಹಾಗೆ ಇವರು ಮಾಡಿದ ಪಾಪವನ್ನು ತೊಳಿಬೇಕಂತಂದ್ರೆ ಇವರು ಸ್ವಚ್ಛ ಮಾಡಲೇಬೇಕು. ದೇವರು ನೋಡಿ ಎಲ್ಲಿ ಬಂದ್ರು ನೋಡಿ, ನಾವು ಎಣಿಸಿದ ಜಾಗಕ್ಕೆ ಪುನಃ ಬಂದು ಇಳಿದ್ರು ಅವರು. ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವರ ಪಾಪ ಎಲ್ರಿಗೂ ತಾಗಲಿ ಅಂತ. ನಿಜವಾಗಿ ಅವರೆಲ್ಲ ಇನ್ನೋಸೆಂಟ್ಗಳು, ಅವರ ಪಕ್ಷದವರೇ ಇರ್ಬೋದು. ಅವರೇ ನಮ್ಮ ಹತ್ರ ಹೇಳ್ತಿದ್ದಾರೆ, ಅಣ್ಣ ನಮ್ಗಿದು ಮಾತಾಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಇದು ಇರ್ಲಿಕ್ಕಲ್ಲ, ಉಗಿಲಿಕ್ಕಲ್ಲ, ಪಕ್ಷದಲ್ಲಿರುವಾಗ ಹೋಗ್ಲೇಬೇಕಾಗ್ತದೆ. ನಿಜವಾಗಿಯೂ ನಮ್ಗೆ ಗೊತ್ತಿದೆ ಏನಾಗಿದೆ ಅಂತ, ನಮ್ಮ ಮನಸ್ಥಿತಿ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಇದು ನಕಲಿ ಮೂರ್ತಿ. ನಾನು ಒಂದು ಕೇಳುದು ತಮ್ಮ ಹತ್ರ, ತಾವು ಇದನ್ನು ಬಹಳ ಸ್ಪಷ್ಟವಾಗಿ ಜನರ ಕಣ್ಣು ತರಿಸಬೇಕು. ಎಲ್ಲಿಯಾದರೂ ಜಗತ್ತಲ್ಲಿ
ಇಷ್ಟು ದೊಡ್ಡದಲ್ಲ, ಇದರ 1/10 ಇರುವ ಮೂರ್ತಿಯನ್ನಾದರೂ ಯಾರಾದರೂ ಮಾಡಿ ಪುನಃ ಪ್ರತಿಸ್ಥಾಪಿಸಿದ್ದು ಅಥವಾ ಪುನಃ ತೆಗೆದದ್ದು ಎಲ್ಲಿಯಾದ್ರೂ ಉಂಟ ಜಗತ್ತಲ್ಲಿ? ಒಂದು 33 ಅಡಿದು 15 ಟನ್ ಮೂರ್ತಿ ಮಾಡಿ 6 ತಿಂಗಳೊಳಗೆ ಹೇಳ್ತಿದ್ದಾರೆ ಅಕ್ಟೋಬರ್ 23 2023 ಜಿಲ್ಲಾಡಳಿತವೇ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತ. ಮತ್ತಿನ್ನೇನು ತಲೆ ಮೇಲೆ ಬೀಳುದಾ? ಕೋರ್ಟಲ್ಲಿ ಜಡ್ಜಿ ಹೇಳಿದ್ರು, ನೀವು ಕೇಳಿದ್ದೀರಾ? ಪುಣ್ಯಕ್ಕೆ ನೀವು ತೆಗೆದಿದ್ರಿಂದ ಬಚಾವು, ಇಲ್ಲದಲ್ಲಿ ಹೋದವರು ತಲೆ ಮೇಲೆ ಬೀಳ್ತಿತ್ತಂತ. ಜಿಲ್ಲಾಡಳಿತವು ಇದರಲ್ಲಿ ಶಾಮೀಲಾಗಿದೆ. ಯಾಕೆ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಕೊಟ್ಟ ಮೇಲೆ ಅದನ್ನು ನಿಂತುಕೊಂಡು ಮಾಡಿಸುವುದು ಜಿಲ್ಲಾಡಳಿತದ ಕೆಲಸ. ಒಂದು ನಕಲಿ ಮೂರ್ತಿ ಮಾಡಿ ರಾಜ್ಯದ ದೊರೆಯನ್ನು ತಂದು, ರಾಜ್ಯದ ಮುಖ್ಯಮಂತ್ರಿಯನ್ನು ತಂದು, ಅವರಿಗೆ ಎಷ್ಟು ಶೇಮ್ ಇದು? ಅವರ ಮೂಲಕ ಉದ್ಘಾಟನೆ ಮಾಡಿ 3 ತಿಂಗಳೊಳಗೆ ನಾವು ವಿನ್ಯಾಸ ಮಾಡ್ಲಿಕ್ಕೆ ಉಂಟು. ಸುರಿಗೆ ಖಾಲಿ ಅದರ ಬಿಲ್ಲು ಮಾತ್ರ ಹಿಡಿದದ್ದು ಪೊಸಿಷನ್ ಸರಿ ಇಲ್ಲ ಅಂದ್ರು. ಆನಂತರ ಸೊಂಟದ ಮೇಲೆ ಸರಿ ಇಲ್ಲ ಅಂದ್ರು. ಈಗ ಇವರು ಹೇಳಿದ ಹಾಗೆ ಅಲ್ಲಿ ಬೆಂಗಳೂರಿಗೆ ನೋಡುವಾಗ ಇಡೀ ಮೂರ್ತಿ ಪುರ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ, ನೀವು ಅವತ್ತು ನಾವು ಹೇಳಿದ್ದೇನೆ ಆದ್ರೂ ಬರಲಿಲ್ಲ, ಅದನ್ನು ಕಂಚಿದ್ದು ಮಾಡ್ಬೇಕಾದ್ರೆ ಅದರಲ್ಲಿ ಇಷ್ಟೇ ಪ್ರಮಾಣದ ಮಿಕ್ಸ್ ಇರ್ಬೇಕಂತಿದೆ. ಅಲ್ಲಿ ಮಾಡಿದ್ದು ಪುನಃ ನಕಲಿ ಬಂದದ್ದು ಸ್ಟೇಷನ್ ಅಲ್ಲಿ ಉಂಟು. 2ನೇ ಸಲ ಮಾಡಿದ ಮೂರ್ತಿ ಸಹ ಈಗ ಸ್ಟೇಷನ್ ಉಂಟು. ಉದಯ್ ಶೆಟ್ಟಿ ಮನೆಯಲ್ಲಿಲ್ಲ, ಸುಭದ್ರಾ ಮನೆಯಲ್ಲಿಲ್ಲ. ಅದು ಇಲ್ಲಿ ಇರುವುದಕ್ಕಿಂತಲೂ ಕಳಪೆ ಕಾಮಗಾರಿ ಇದ್ದಂತೆ NITKಯಲ್ಲಿ ಬಂದ ರಿಪೋರ್ಟ್ ಪ್ರಕಾರ. ಪುನಃ ಮಾಡಿ ತಂದದ್ದು ಕಳಪೆ ಇವರು. ಆದ್ರಿಂದ ಜನ ಗಮನಿಸ್ತಿದ್ದಾರೆ, ಇವರು ಇದನ್ನೊಂದು ವಿವಾದಿತ ಕೇಂದ್ರ ಮಾಡಬೇಕಂತ ಇವರ ಮನಸ್ಸು ಹೇಳ್ತಾ ಉಂಟು. ಅದಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಯಾವತ್ತೂ ಅವಕಾಶ ಇಲ್ಲ ಕಾರ್ಕಳದಲ್ಲಿ. ಯಾಕಂದ್ರೆ ಕಾರ್ಕಳದಲ್ಲಿ ಒಳ್ಳೊಳ್ಳೆ ಧಾರ್ಮಿಕ ಕೇಂದ್ರಗಳು, ಜನ ಒಂದಷ್ಟು ಬರ್ತಾ ಇದ್ದಾರೆ. ಒಂದು ವಿದ್ಯಾಸ್ಥಾನವಾಗಿ ಕಾರ್ಕಳ ಪರಿವರ್ತನೆ ಆಗ್ತಾ ಇದೆ, ವಿದ್ಯಾ ಕೇಂದ್ರವಾಗಿ ಕಾರ್ಕಳ ಪರಿವರ್ತನೆ ಆಗ್ತದೆ. ಸುಮಾರು ರಾಜ್ಯದ 20,000ಗಿಂತಲೂ ಜಾಸ್ತಿ ಮಕ್ಕಳು ಬಂದು PUC ವಿದ್ಯಾರ್ಜನೆ ಒಂದು 5-6 ಕಾಲೇಜಿನಲ್ಲಿ, ಕಾರ್ಕಳದ PU ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದಾರೆ. ಹೀಗಿರುವಾಗ ಈ ಮಕ್ಕಳ ಮನಸ್ಸನ್ನು ಹಾಳುಗೆಡುವಂತಹ ಕೆಟ್ಟ ರೀತಿ ಒಂದು ಅಭಿಪ್ರಾಯ ಬರುವಂತಹ ಈ ಕೆಟ್ಟ ಕೆಲಸಕ್ಕೆ ಖಂಡಿತ ಸುನಿಲ್ ಕುಮಾರ್ ಮತ್ತು ಅವರ ತಂಡ ಕೈ ಹಾಕಬಾರ್ದು. ಅವರ ತಂಡ ಅಂತ ಹೇಳುವುದಿಲ್ಲ, ಯಾಕಂದ್ರೆ ಇವರು ಹೇಳಿದಾಗ ಅವ್ರು ಮಾಡ್ತಿರೋದು ಅಷ್ಟೇ. ಅವ್ರು ಯಾರಿಗೂ ಇವರು ಹಿಂದೆ ಬರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸುಳ್ಳು ಅಂತೇಳಿ. ನಾವು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಅವ್ರಿಗೆ ಗೊತ್ತಿದೆ. ಅದರಲ್ಲಿ ಎಷ್ಟು ದೊಡ್ಡ ನಾಟಕ ಸುರಿದನ್ನು ನಾನು ಕಳ್ಳರು ತಗೊಂಡೋಗಿದಲ್ಲ, ಜಿಲ್ಲಾಡಳಿತ ಹೇಳಿ ತಗೊಂಡೋಗಿದೆ. ಈಗ ಪುನಃ ಕಳ್ಳತನ ಆಗಿದೆ. ಇಂಥ ಸುಭದ್ರ ಹೇಳಿದಾಗೆ ಚಾರ್ಜ್ ಶೀಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ 3 ಅಂಶವನ್ನು ಹೇಳಿದ್ದಾರೆ. ವಂಚನೆ, ನಂಬಿಕೆ ದ್ರೋಹ ಹಾಗೂ ಸಾಕ್ಷ್ಯ ನಾಶ ಮಾಡಿದ ದ್ಯೋತಕವಾಗಿ ಇದು ಸಂಪೂರ್ಣ ತಪ್ಪಾಗಿದೆ. ನಕಲಿ ಪ್ರತಿಮೆ ಇದರಲ್ಲಿ ಬಂದಿದೆ, ಇದನ್ನು ಮಾಡಬೇಕಂತ ತನಿಖೆ ನಡೀತಾ ಉಂಟು. ಅಷ್ಟು ಬೇಗ ಸಹ ಇವರೊಂದು ಕಳ್ಳತನದ ನಾಟಕವನ್ನು ಆಡಿ ಪುನಃ ಅಲ್ಲಿರುವ ಅಷ್ಟು ಬೆಲೆ ಬಾಳುವ ಸೊತ್ತುಗಳಿದ್ರು ಮೇಲೆ ಹೋಗಿ ಕೇವಲ ಒಂದು 10-30 ತಗಂಡೆ ಪೀಸನ್ನು ತೆಗೆದು ಈಗ ಕ್ಲೀನ್ ಮಾಡ್ತೀನಿ ಅಂತಿದ್ದಾರೆ. ಕ್ಲೀನ್ ಮಾಡಲಿ, ಅವರು ಸಂತೋಷ, ಅವರಿಗೆ ಪರ್ಮಿಷನ್ ಕೊಟ್ಟರೆ ಅವ್ರು ಮಾಡಲಿ. ಅದರ ಜೊತೆಗೆ ಇವರು ಹೇಳಿದಾಗೆ ಸಾಂಸ್ಕೃತಿಕವನ್ನು ಮಾಡಲಿ. ನಾನು ಹೇಳೋದು ಇಷ್ಟೇ, ನೀವೆಲ್ಲ ಈ ಒಂದು ನಮ್ಮ ಏನು ಪರಶುರಾಮ ಥೀಮ್ ಪಾರ್ಕಿನ ಒಂದು ಏನು ಕೇಂದ್ರ ಇದೆ ಅದನ್ನು ಮುಂದೆ ಪ್ರವಾಸಿ ತಾಣೆ ಆಗಬೇಕು. ಅಲ್ಲಿ ನಿಜವಾಗಿಯಾದರೂ ಪರಶುರಾಮನ ಒಂದು ಮೂರ್ತಿ ಪ್ರತಿಷ್ಠೆ ಆಗಬೇಕು ಅನ್ನೋದೇ ನಮ್ಮ ಮೂಲ ಆಗ್ರಹ. ಅದಕ್ಕಾಗಿ ನಮ್ಮ ಕೋರ್ಟಿನ ಮೂಲಕ PL ಏನೊಂದು ಕೋರ್ಟ್ ನಿರ್ದೇಶನ ಕೊಡ್ತದ ಆ ಮೂಲಕ ಮುಂದೆ ಅದು ನಡೆದು ಬರಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನೋಡಿ, ಒಂದು ಕದ್ದು ಹೋಗಿದೆ ಅಂತ ಹೇಳಿದ ಕೂಡಲೇ ನಿರ್ಮಿತಿ ಕೇಂದ್ರದವರು ಇದ್ರು, ನಿರ್ಮಿತಿ ಕೇಂದ್ರ ಮಾಡಿದವರು, ಆನಂತರ ಜನ ಇಟ್ಟಿದ್ರು. ಅದರ ಮೊದಲೇ ನಾವು 1 ವರ್ಷ ಹಿಂದೆ ಅಲ್ಲಿ CC ಕ್ಯಾಮೆರಾ ಹಾಕಬೇಕು, ಸೆಕ್ಯೂರಿಟಿ ಹಾಕಬೇಕಂತ DC ಲಿಖಿತವಾಗಿ ಕೊಟ್ಟಿದ್ದೇವೆ. ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಆನಂತರ DC ನಿರ್ಬಂಧಿತ ಜಾಗ ಅಂತ ಮಾಡಿದ್ರು. ಆನಂತರ ಇವರು SP ಪೊಲೀಸ್ ಕಂಪ್ಲೇಂಟ್ ಕೊಡುವ ಮೊದಲು ಸುನಿಲ್ ಕುಮಾರ್ ತಮ್ಮ ಫೇಸ್ಬುಕ್ ಅಲ್ಲಿ ಅದನ್ನೆಲ್ಲ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಇವರಿಗೆ ಹೇಗೆ ಗೊತ್ತು? ಇವರೇ ಜನ ಬಿಟ್ಟು ಮಾಡಿಸಿದ್ರೆ ಇವ್ರಿಗೆ ಗೊತ್ತು, ಇಲ್ಲ ಅವರಿಗೆ ಗೊತ್ತಾಗ್ತದೆ. ಇವರೇ ಜನ ಬಿಟ್ಟು ಮಾಡಿಸಿದ್ರು, ಮತ್ತೆ ಪೇಪರ್ಗಳು. ಅಂದ್ರೆ ಜನರು ಅಷ್ಟು ಮೂರ್ಖರಂತ, ಏನು ಗೊತ್ತಿಲ್ಲ ಜನರಿಗೆ. ಇದು ಉದಯ್ ಶೆಟ್ಟಿ ಮಾಡಿದ, ಸುಭದ್ರ ಮಾಡಿದ, ಕಾರ್ಕಳ ಕಾಂಗ್ರೆಸ್ ಮೇಲೆ ಆಪಾದನೆ ಹಾಕಿದ ಕೂಡಲೇ ಅವರು ದೊಡ್ಡ ಜನ ಆದ. ಯಾಕಂದ್ರೆ ಅವ್ರು ಇಂಥ ಸುಳ್ಳನ್ನು ಹೇಳಿ ಇಷ್ಟು ತನಕ ಬಂದದ್ದು. ಸುರಿಗೆ ಸುಚೇತಾ ಶೆಟ್ಟಿ ಕೊಲೆ ಇಬ್ಬರಿಂದ ಪ್ರಾರಂಭ ಆಗಿತ್ತು. ಸುಚೇತಾ ಶೆಟ್ಟಿ ಸತ್ತಿ 20 ವರ್ಷ ಆದ್ರೂ ಅವಳಿಗೆ ನ್ಯಾಯ ಇಲ್ಲ. ಇದೇ ಕೊಲೆ ಪ್ರಕರಣವನ್ನು ಇಟ್ಕೊಂಡು ಬಂದ ಸುನಿಲ್ ಕುಮಾರ್ ಇವತ್ತು 20 ವರ್ಷ ಅಂತ ಪರಶುರಾಮದಲ್ಲಿ ಬಂದು ನಿಂತಿದ್ದಾರೆ. ಎಷ್ಟೊಂದು ಸುಳ್ಳು ಹೇಳ್ತಾರೆ ಇವರೆಲ್ಲ. ನಂಬಿಕೆ ದ್ರೋಹಿಗಳು. ಇಷ್ಟು ಧರ್ಮ ದ್ರೋಹ, ಇಷ್ಟು ದೇವರ ಬಗ್ಗೆ ಅಪಪ್ರಚಾರ ಮಾಡೋದು ನಾನು ಜಗತ್ತಿನಲ್ಲಿ ನನ್ನ ಕಿವಿಯಲ್ಲಿ ಯಾವತ್ತೂ ಕೇಳಲಿಲ್ಲ, ಕಣ್ಣಲ್ಲಿ ನೋಡ್ಲೂ ಇಲ್ಲ.
ನೀವು ಬಂದು ನೋಡಿ. ಈಗ ನಮ್ಮ ಸೆಂಟ್ರಿಗೆ ಹಾಕಿದ ರಾಡ್ ತರ ನೇತಾಡ್ತಾ ಉಂಟು. ಅವ್ರು ಹೇಳಿದಾಗೆ ಬಹಳ ಸಂತೋಷ. ಎಲ್ಲ ಒಂದು ತಿಂಗಳು ಇಡೀ ಕಾರ್ಕಳ ಅಲ್ಲ, ಉಡುಪಿ ಜಿಲ್ಲೆ ಜನರನ್ನು ತರಿಸ್ಬೇಕಲ್ಲಿ. ಬೇರೆ ಬೇರೆ ಸಾಂಸ್ಕೃತಿಕ ಹಿಂದೆ ಸಹ ಎಲ್ಲ ಮಕ್ಕಳ ಹತ್ರ ಶಂಖ ಊದಿಸಿದ್ರು, ಎಲ್ಲ ಮಕ್ಕಳನ್ನು ಕರೆಸಿದ್ರು. ನಮ್ಮ ಜಿಲ್ಲಾಡಳಿತದ 33 ವಿಭಾಗಗಳನ್ನು ಕರೆಸಿದ್ರು. ಆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡ್ರು. 2,50,00,000 ಖರ್ಚು ಮಾಡಿದ್ರು. 2 ಕೋಟಿಯ ಮೂರ್ತಿ, 2,50,00,000 ಕೇವಲ ಇವರ ಆಡಂಬರ ಮತ್ತೆ ಚುನಾವಣೆ ಪೂರ್ವ ತಯಾರಿಯ ಖರ್ಚು ಬೈಲೂರಿನ ಕಾಲೇಜಿನ ಗ್ರೌಂಡಿನಲ್ಲಿ. ಈಗ ಸಹ ಲೆಕ್ಕಾಚಾರ ಇದೆ. ಈಗ ಸಹ ಲೆಕ್ಕಾಚಾರ 2.5 ಕೋಟಿ ರೂಪಾಯಿಯನ್ನು ಕಲ್ಚರಲ್ ಪ್ರೋಗ್ರಾಮ್ ಖರ್ಚು ಮಾಡಿದ್ದಾರೆ. ಮಾಡಿ ಅದು ಒಂದು ಸುಸೂತ್ರವಾಗಿ ಜನರಿಗೆ ತಾಗಿ ಆದ್ರೂ ಪರವಾಗಿಲ್ಲ. ಈಗ ಏನೂ ಇಲ್ಲದ ನಿಷ್ಪ್ರಯೋಗ ಜಾಗ ಮಾಡಿ ಪುನಃ ಕಾಂಗ್ರೆಸ್ ಮೇಲೆ ಗೂಬೇಕು. ಅವರು ನಿಜವಾಗಿ ಆದರೂ ಅಲ್ಲಿ ಹೋಗಿ ಒಂದು ಕ್ಷಮೆ ಕೇಳಿ ಬೆಟ್ಟದಲ್ಲಿ, ನಾನು ತಪ್ಪು ಮಾಡಿದ್ದೇನೆ, ನಾವೆಲ್ಲ ಸೇರಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಿ ಅದಕ್ಕೊಂದು ಮನುಷ್ಯತ್ವ ಅಂತ ಹೇಳ್ತಾರೆ. ಅವರು ಹೋಗಿ ನಿಂತ್ಕೊಂಡು ಹೇಳ್ಬೇಕು ಬೆಟ್ಟದ ಮೇಲೆ, ಏನೋ ತಪ್ಪಾಗಿದೆ, ಮನುಷ್ಯ ಮಾಡಿದ್ದೇನೆ, ತಪ್ಪಾಗಿದೆ. ತಪ್ಪಾದ್ಮೇಲೆ ತಪ್ಪು ಮನುಷ್ಯ ಯಾರ್ದ ತಪ್ಪಾಯಿತು, ನಾವೆಲ್ಲರೂ ಸೇರಿಕೊಂಡು ಈ ಮೂರ್ತಿಯನ್ನು ಪುನಃ ಪ್ರತಿಷ್ಠೆ ಮಾಡುವ. ಕೋರ್ಟ್ನಲ್ಲಿ PL ಹೇಗೆ ಉಂಟು, ಅವ್ರಿಗೆ 2 ವರ್ಷ ಅವಕಾಶ ಕೊಟ್ಟೆವು. ಅವ್ರು ಹಾಕ್ಬೋದಿತ್ತು, ಅವ್ರು ಯಾವತ್ತೂ ಹಾಕಿಲ್ಲ. ಅವ್ರಿಗೆ ಆ ಮನಸ್ಸು ಕೊಡುವುದೇ ಇಲ್ಲ ದೇವರು. ನಾನೇ ಮತ್ತೆ PL ಹಾಕಿದ್ದು ಅವರನ್ನು ನೋಡಿ ಯಾರು ಹಾಕಿದ್ರು ನೋಡಿ. ನನಗೇನು ಕಾಂಪಿಟಿಷನ್ ಇಲ್ಲ. ಖಂಡಿತ ಪರಶುರಾಮ ಮೂರ್ತಿ ಮಾಡೋದು ನಂದು ಕಾಂಪಿಟಿಷನ್ ಇಲ್ಲ. ಯಾಕಂದ್ರೆ ಅದು ದೇವರು ಎಲ್ಲಿ ಹೇಳ್ತಾನೆ ಎಲ್ಲಿ ಮಾಡ್ತಾನೆ ತಿಳಿಯುವಷ್ಟು ದೊಡ್ಡ ಜನರು ನಾವಲ್ಲ. ನಾವಲ್ಲಿ ಕೇವಲ ಮನುಷ್ಯ ಜೀವನದಲ್ಲಿ ಒಂದಷ್ಟು ಗೆಸ್ಟ್ ವಿಸಿಟರ್ ಆಗಿ ಬಂದದ್ದು. ನಾವೊಂದು ಪಾಯಿಂಟ್ ಬಿಂದು ಒಂದು ನಮ್ಮ ಕರ್ತವ್ಯ ಏನುಂಟು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು. ಅದನ್ನು ಮಾಡಿಬಿಟ್ಟು ಒಂದು ಅಲ್ಲಿ ನೋಡಿ, ಅಲ್ಲಿ ಬ್ರಹ್ಮ ಬೈದೇರ್ಕಳ ಜಾಗ ಉಂಟು, ಅಲ್ಲಿ ಒಂದು ಹಿಂದೆ ನೀರಿದ್ದಿತ್ತು, ಎಲ್ಲವನ್ನು ವಿವಾದಿತ ಕೇಂದ್ರ ಇತ್ತು. ಅದನ್ನೆಲ್ಲವನ್ನು ಸ್ಪಷ್ಟವಾಗಿ ತಿಳಿಯದೆ ಮಾಡಿದ್ದೇ ಈ ಎಲ್ಲ ಕರ್ಮಕಾಂಡಕ್ಕೆ ಕಾರಣ ಅಂತ ಹೇಳ್ತೆ. ಅದಕ್ಕೆ ನಾನು ಪುನಃ ಹೇಳುದು, ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಎಲ್ಲ ಚಿಂತನೆ ಮಾಡಿ ಅಲ್ಲಿ ಏನು ಮಾಡ್ಬೇಕಾದ್ರೆ ಯೋಜನೆ ಮಾಡಬೇಕು. ನಮ್ಮಲ್ಲಿ ಯಾವ ದೇವಸ್ಥಾನ ಯಾವ ಕೆಲಸ ಮಾಡೋದಾದ್ರೂ ಅಷ್ಟಮಂಗಲ ಪ್ರಶ್ನೆಯೋ ಅಥವಾ ಪ್ರಶ್ನೆ ಇಡದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಜ್ಯೋತಿಷ್ಯರು ತಿಳ್ಕೊಳ್ಳೋದು ಯಾರದು ಮಾಡ್ತಾರಾ? ಇದನ್ನು ತಿಳ್ಕೊಂಡೇ ಮಾಡ್ಬೇಕಂತ ನಾನು ಪುನಃ ಒತ್ತಿ ಹೇಳಿದ. ಆಗ ಸಹ ನನ್ನ ಬಗ್ಗೆ ಬಹಳ ತಮಾಷೆಯಾಗಿ ಮಾತಾಡಿದ್ರು. ಅವರು ಅಷ್ಟಮಂಗಲ ಪ್ರಶ್ನೆ ಹೇಳ್ತಿದ್ದಾರೆ, ನಗಾಡ್ತಾ ಇದ್ರು. ಮುಂದೆ ಮಾಡಿದವರು ಇದನ್ನು ಇಟ್ಟೇ ಮಾಡಿದವರು ನಾವು ಮಾತ್ರ ಅದರಲ್ಲಿ ಸೇರ್ಕೊಂಡು ಮಾಡೋದು. ಯಾಕಂದ್ರೆ ನಮ್ಗೆ ಆ ಹೆದರಿಕೆ ಇದೆ. ನಮಗೆ ದೇವರನ್ನಾಗಿ ನಾವು ಆಟಿಕೆ ಸಾಮಾನಾಗಿ ಅದನ್ನು ಉಪಯೋಗಿಸಿ ನಾವು ರೆಡಿ ಇಲ್ಲ ಯಾವತ್ತಿದ್ರು. ಹಾಗಾಗಿ ಕೇಸ್ ಆಲ್ರೆಡಿ ಪೊಲೀಸ್ ಇಲಾಖೆಗೆ ಹೋಗಿದೆ, ಅಲ್ಲಿ ತನಿಖೆ ಆಗ್ಬೋದು. ಆದಷ್ಟು ಬೇಗ ತನಿಖೆ ಆಗಿ ಈ ಬಗ್ಗೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ ನಮ್ಮೆಲ್ಲ ಕೋರಿಕೆ. ಕೋರ್ಟ್ ಈಗ ಜನವರಿಯಲ್ಲಿ ಡೇಟ್ ಕೊಟ್ಟಿದ್ದಾರೆ ಸರ್, ವಕೀಲರ ಹತ್ರ ಜನವರಿ ಕೊಟ್ಟಿದ್ದಾರೆ. ಮೊನ್ನೆ 2 ಸಲ ಡೇಟ್ ಆಯಿತು. ನಾವು ಅದರಲ್ಲಿ ಸಮಿತಿ ರಚನೆಯಾಗಿ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತೇವೆ ಅಂತ ಹೇಳಿದ್ರು. ಆಗ ಸಹ ಇವರೆಲ್ಲ ಇದು ಸರಿಯಾಗಿ ಅದಕ್ಕೂ ಸಹ ಅಲ್ಲಿ ಅಡ್ಡ ಕಾಲಾಗ್ತಿದ್ದಾರೆ ಅವರು. ಅದನ್ನು ಸಹ ಸರಿಯಾಗಿ ಬರಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆಯಲ್ಲ ವ್ಯವಸ್ಥೆ, ಅದನ್ನು ನಾನು ಹೇಳಬೇಕಂತಿಲ್ಲ. ಬಂಧುಗಳೇ, ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು. ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲಿಗ ತಮ್ಮ ಮುಂದೆ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಾಗೆ ನಾನು 2.5 ವರ್ಷದಿಂದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದರು. ಯಾವ ಮುಖ ಇಟ್ಕೊಂಡು ಹೋಗೋದು? ಮನುಷ್ಯನಿಗೆ ಮುಖ ಇದ್ರಲ್ಲ ಹೋಗೋದು. ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವರು ಹೋಗಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ, ಅಲ್ಲಿ ಲಕ್ಷಾಂತರ ಬೆಲೆಗೆ ಬಾಳುವ ಸೊತ್ತುಗಳಿವೆ. ಕಳ್ಳನಿಗೆ ತೆಗಿಬೇಕಾದ್ರೆ ಅದರಲ್ಲಿ ಯಾವುದಾದ್ರು ಒಂದು ಸಣ್ಣ ಸೊತ್ತು ತಗೊಂಡೋದ್ರೂ ಸಾಕು, ಲಕ್ಷಾಂತರ ಬೆಲೆ ಬಾಳು. ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಕಾಣುವ ಹಾಗೆ ಮಾಡಿರೋದು 30 ತಗಡು ಪೀಸನ್ನು ತಗೊಂಡು ಹೋಗಿದ್ದಾರೆ. 1,000 ಮೇಲೆ ಪೀಸ್ ಇದೆ ಅಲ್ಲಿ. ಅದನ್ನೇ ಇವರು ಇಟ್ಕೊಂಡು ಹೋಗಿ ಭಾಳ ನೆಗೆ ಬರ್ತದೆ ಮತ್ತು ಭಾಳ ವಿಚಿತ್ರ ಕಾಣ್ತದೆ. ಒಬ್ಬ ಧಾರ್ಮಿಕ ವಿಚಾರದವನ್ನೇ ಮುಂದಿಟ್ಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲ, ಜಗತ್ತಿನ ಯಾರು ಈ ಭಾವನೆಯಲ್ಲಿ ಬದುಕುವವರು ಇದ್ದಾರೆ, ನಿಜವಾಗಿ ಭಾವನೆಯಲ್ಲಿ ಬದುಕುವವರಿದ್ದಾರೆ, ಅವರ ಭಾವನೆಗೆ ದೊಡ್ಡ ಘಾಸಿಯಾಗುವಂಥ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ಕಾರ್ಕಳ ಒಂದು ಪವಿತ್ರವಾದ ಕ್ಷೇತ್ರ, ಜಗತ್ತಿನ 2ನೇ ಎತ್ತರದ ಗೊಮ್ಮಟೇಶ್ವರ ಇರುವ ಜಾಗ, ಹಾಗೂ ಬಹಳ ಒಂದು 20,000ಗಿಂತಲೂ ಜಾಸ್ತಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡುವಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರೋದು ಒಂದು ಪಕ್ಷದ ಮೇಲೆ ಗೂಬೆ ಕೂರಿಸೋದು. ಕಾಂಗ್ರೆಸ್ ಪಕ್ಷದವರು ಮಾಡಿದರು, ಉದಯ್ ಶೆಟ್ಟಿ ಮಾಡಿದರು, ಸುಬೋಧರಾವ್ ಮಾಡಿದರು ಅಂತ ಹೇಳೋದು ಭಾಳ ನಾಚಿಕೆಯ ಕೆಲಸ. ಇವರು ಮಾಡಿದ ತಪ್ಪನ್ನು, ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯನಾಶ, ನಂಬಿಕೆ ದ್ರೋಹ ಹಾಗೂ ಇಂಥ ಕೆಲಸ ಮಾಡಿದ್ದಾರೆ ಅಂತ ಆಲ್ರೆಡಿ ಚಾರ್ಜ್ ಶೀಟಲ್ಲಿ ಆಗಿ ಬಂದಿದೆ. ಇದೆಲ್ಲವನ್ನು 2 ವರ್ಷ ನೋಡಿ ನಾನು ಮತ್ತೆ PL ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು, ಅಲ್ಲಿ ಪುನಃ ಪರಶುರಾಮನ ಥೀಮ್ ಪಾರ್ಕ್ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು PL ಸಹ ಹಾಕಿದ್ದೇನೆ. ಅದನ್ನು ಸಹ 2 ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು, ಅದಕ್ಕೆ ಹಿಂದಿಂದ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿದೆ. ಆದರೂ ನಾನು ಖಂಡಿತ ಬಿಡುವುದಿಲ್ಲ. ಅಲ್ಲಿ ಪರಶುರಾಮ ಥೀಮ್ ಪಾರ್ಕನ್ನು ಶಾಸ್ತ್ರೋಕ್ತ ಮಾಡಿ ಶುದ್ಧ. ಅವರು ಮತ್ತೆ ಅಲ್ಲಿ ಹೋಗಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ತಾನು ಅಲ್ಲಿ ಸ್ವಚ್ಛಗೊಳಿಸ್ತೇನೆ, ಅಲ್ಲಿ 1 ತಿಂಗಳು ಕಾರ್ಯಕ್ರಮ ಮಾಡ್ತೇನೆ ಹೇಳಿದರು. ಇದು ಅವರಿಗೆ ದೇವರು ಮನಸ್ಸು ಕೊಟ್ಟದ್ದು. ಯಾಕಂದರೆ ಪಾಪ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಅವರು ಅಲ್ಲಿದ್ದು ಕಸ ಎಕ್ಕಲೇಬೇಕು. ಕಸ ಬಂದದ್ದು ಅವರಿಂದಲೇ.
ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದರೂ ಎರಡನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡೋದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ, ನೀವೆಲ್ಲ ನೋಡಿದಿರಿ, ನಾಚಿಕೆ ಆಗೋದಿಲ್ಲ ಇವರು ಹೇಳಲಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಲಿಕ್ಕೆ. ಸುರಿಗೆ ಬಿಲ್ ಸರಿ ಇಲ್ಲ ಹೇಳಿದರು, ಮತ್ತು ಅವರು ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದರು. ಮೊನ್ನೆ ಸ್ಟೇಷನ್ ಬೆಂಗಳೂರಲ್ಲಿ ಹೋಗಿ ಕೃಷ್ಣ ನಾಯಕ್ ಅವರ ಇಲ್ಲಿ ಗೋಡಾನಲ್ಲಿ ನೋಡುವಾಗ ಅಲ್ಲಿ ಪುನಃ 2 ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ. ಅದು ಸಹ ಎಂಥ ಕೆಟ್ಟ ವಿಚಾರ ಅಂದರೆ, ಈಗ ಇರುವುದು ಬೆಟ್ಟದಲ್ಲಿ ಇರುವುದಕ್ಕಿಂತಲೂ ಕಳಪೆ ಮಟ್ಟದ ಕ್ವಾಲಿಟಿ ಇದೆ ಅಂತೇಳಿ NITK ರಿಪೋರ್ಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ. ಅದು ಉದಯ್ ಶೆಟ್ಟಿ ಮನೆಯಲ್ಲಿಲ್ಲ, ಸುಭದ್ರಾವ್ ಮನೆಯಲ್ಲಿಲ್ಲ. ಹೀಗಿರುವಾಗ ಇದನ್ನೊಂದು ವಿವಾದಿತ ಕೇಂದ್ರ ಮಾಡಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ನಾವು ನಂಬಿದ ದೇವರಂತ ಇದ್ದರೆ ಇದನ್ನು ವಿವಾದಿತ ಕೇಂದ್ರ ಆಗಲಿಕ್ಕೆ ಬಿಡುವುದಿಲ್ಲ ಅವರು. ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ. ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್. ಆವತ್ತು ಕಳ್ಳತನ, ಆವತ್ತು DC ಆಫೀಸಿಂದ ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ. ಇವತ್ತು ಇದೊಂದು ಕಳ್ಳತನ ಆಗಿ ಮಾಡಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಆರೋಪ. ಅದರಿಂದ ಅವರು ಎಲ್ಲವನ್ನೂ ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ತಪ್ಪಾಯ್ತು ಅಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಉಮ್ಮಿಕಲ್ ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬೇಕಂತ ನಾನು ವಿನಂತಿಸಿಕೊಳ್ತೇನೆ ಈ ಮೂಲಕ. ಕಾರ್ಕಳ ಪರಶುರಾಮನ ಬೆಟ್ಟದ ಮೇಲೆ ಎರಡನೇ ಬಾರಿ ಕಳ್ಳತನ ಆಗಿದೆ. ಮೊದಲನೇ ಕಳ್ಳ ಯಾರು ಹೇಳಿ ಜಗತ್ತಿಗೆ ತಿಳಿದಿದೆ. ಅದರ ಫಲವಾಗಿ ಅಲ್ಲಿ ಮೂರ್ತಿ ಮಾಡಿದವನು ಮತ್ತು ನಿರ್ಮಿತಿ ಕೇಂದ್ರದ ನಿರ್ದೇಶಕರ ಮೇಲೆ ವಂಚನೆ, ನಂಬಿಕೆ ದ್ರೋಹ ಮತ್ತು ಸಾಕ್ಷ್ಯನಾಶದ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ. ಈಗ ಎರಡನೇ ಕಳ್ಳನನ್ನು ಹಿಡಿಯುವ ಅಗತ್ಯತೆ ಇದೆ. ನಾನು ಪೊಲೀಸ್ ಇಲಾಖೆಯನ್ನು ಮನವಿ ಮಾಡ್ತೇನೆ, ಅತಿ ಶೀಘ್ರ ಈ ಎರಡನೇ ಕಳ್ಳನನ್ನು ಹಿಡಿಬೇಕು ಅನ್ನುವಂಥದ್ದು ನಾನು ಮನವಿ ಮಾಡ್ತೇನೆ. ಕಾರ್ಕಳದ ಶಾಸಕರು ನಿನ್ನೆ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ನಾನು 2.5 ವರ್ಷಗಳ ನಂತರ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದರು. ಅಂದರೆ ಅವರಿಗೆ ಆತ್ಮ ಕೇಳ್ತಾ ಇರಲಿಲ್ಲ, ನಾನು ಏನೋ ತಪ್ಪು ಮಾಡಿದ್ದೇನೆ, ಆ ಬೆಟ್ಟದ ಮೇಲೆ ಹೇಗೆ ಹೋಗೋದು ಅಂತ ಅವ್ರಿಗೆ ಕೇಳ್ತಾ ಇರಲಿಲ್ಲ. ಅದರಿಂದ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಮತ್ತು ಈಗ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ನಾವಲ್ಲಿ ಸ್ವಚ್ಛತೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ಸ್ವಚ್ಛತೆ ಮಾಡಲೇಬೇಕು. ಯಾಕೆಂದರೆ ಕಸ ಅಲ್ಲಿ ಬೆಳಿಲಿಕ್ಕೆ ಕಾರಣವೇ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಕಲಿ ಪ್ರತಿಮೆ ಮಾಡಿ ಅಲ್ಲಿ ಸೊಂಟದ ಭಾಗದವರೆಗೆ ನಿಲ್ಲಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಕಸ ತುಂಬಿದೆ. ಆ ಕಸವನ್ನು ಅವರ ಸ್ವಚ್ಛತೆಯನ್ನು ಪಶ್ಚಾತ್ತಾಪ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಏನು ಹೇಳಿದ್ರೆ, ದೇವರು ಅವರನ್ನು ತಂದು ಅಲ್ಲೇ ನಿಲ್ಲಿಸಿದ್ದಾನೆ. ಆ ಪಶ್ಚಾತ್ತಾಪಕ್ಕೆ ಫಲವಾಗಿ ಅವರಲ್ಲಿ ಸ್ವಚ್ಛತೆ ಮಾಡಬೇಕು. ಅದರ ಜೊತೆಯಲ್ಲಿ ಅವರು 1 ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ 1 ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 1 ದಿವಸ ನಾವು ಕೂಡ ಕಾರ್ಯಕ್ರಮವನ್ನು ಕೊಡ್ತೇವೆ. ಯಾಕೆ ಹೇಳಿದ್ರೆ, ಅಲ್ಲಿ ಬಂದ ಜನರು ಅವರ ಕರ್ಮಕಾಂಡವನ್ನು ಮತ್ತೆ ನೋಡಬೇಕು, ಮತ್ತೆ ಮಾತಾಡಬೇಕು. ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿಕ್ಕೆ ದೇಶದ ಇತರ ಭಾಗಗಳಿಂದ, ರಾಜ್ಯದ ಭಾಗಗಳಿಂದ ಪ್ರವಾಸೋದ್ಯಮ ಜನರು ಬರ್ತಾರೆ. ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇವರ ಕರ್ಮಕಾಂಡವನ್ನು ನೋಡಬೇಕು. ಅದರಿಂದ 1 ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ವತಿಯಿಂದಲೇ ನಾವು ಕೂಡ ಮಾಡ್ತೇವೆ ಅನ್ನುವಂಥ ಮನವಿ ಸಂದರ್ಭದಲ್ಲಿ ಮಾಡ್ತಾ, ಕಾರ್ಕಳದ ಶಾಸಕರು ಒಂದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡಬೇಕು. ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ? ಯಾಕೆ ಹೇಳಿದರೆ, ವಿನ್ಯಾಸ ಬದಲಾವಣೆಗಾಗಿ ಯಾವ ಮೂರ್ತಿಯನ್ನು ಕೃಷ್ಣ ನಾಯಕ ಕೊಂಡೋಗಿದ್ನೋ ಅವನ ಗೋಡನಿಗೆ ಕಾರ್ಕಳದ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಮೂರ್ತಿಯ 2 ಕಾಲುಗಳು ಸಿಕ್ಕಿದೆ. ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಮೂರ್ತಿಯ 1-2 ಕಾಲುಗಳಿದೆ. ಹಾಗಾದ್ರೆ ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಮೊದಲು ಶಾಸಕರು ತಿಳ್ಕೊಳ್ಬೇಕು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಅದು, ಬೇರೆ ಯಾರು ಅಲ್ಲ. ಒಬ್ಬ ಈ ರಾಜ್ಯದ ದೊರೆ ಬಂದು ಉದ್ಘಾಟನೆ ಮಾಡಿದ ಮೂರ್ತಿ 2 ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿರ್ತೀರಂತಾದ್ರೆ ನಿಮ್ಮಷ್ಟು ಮೂರ್ಖ ಯಾರೂ ಇಲ್ಲ ಅಂತ ಭಾವಿಸ್ತೇವೆ. ಕಾರ್ಕಳದ ಜನತೆ ಮೂರ್ಖ ಅಲ್ಲ. ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ. ಮತ್ತು ನೀವು ಏನೇ ಅದನ್ನು ಸುತ್ತಿ ಬಳಸಿ ಕಾಂಗ್ರೆಸ್ನ ಮೇಲೆ ಗೂಬೆಗೋಸ್ಕರ ಪ್ರಯತ್ನ ಪಟ್ಟರು, ಇವತ್ತಿನ ಈ ಸ್ಥಿತಿಗೆ ಕಾರಣ ನೀವೇ. ನಿಮಗೆ ಸ್ಪಷ್ಟವಾದ ಒಂದು ಪ್ರಶ್ನೆ ಹೇಳಿದರೆ, ನೀವು ಮಾಡಿದ ಪ್ರತಿಮೆ ಅದು ಕಂಚಿದ್ದೇ ಅಂತಾದರೆ ಈ ಎಲ್ಲ ವಿವಾದಗಳಿಗೂ ಆಗ್ತಾ ಇರಲಿಲ್ಲ. ಅದರಿಂದ ಈ ಎಲ್ಲ ವಿವಾದಗಳಿಗೆ ಮೂಲ ಕಾರಣ ನೀವೇ. ಇವತ್ತು ಪಶ್ಚಾತ್ತಾಪವಾಗಿ ನೀವತ್ತು ಅಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀರಿ. ಸ್ವಚ್ಛತೆಯನ್ನು ನೀವು ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿದರೂ ಕೂಡ ಆ ದೇವರು ನಿಮಗೆ ಶಿಕ್ಷೆಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಆ ದೇವರ ಶಿಕ್ಷೆಗೂ ಕೂಡ ನೀವು ಗುರಿಯಾಗ್ತೀರಿ ಅನ್ನುವಂಥ ಮಾತು. ಮತ್ತು ಕಾಂಗ್ರೆಸ್ನ ವಿಚಾರ ಇಲ್ಲಿ ಸ್ಪಷ್ಟತೆ, ನಾವಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕು ಮತ್ತು ಪಾರ್ಕ್ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ನ ಸ್ಪಷ್ಟವಾದ ನಿಲುವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.